ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ನಾನು ಇವತ್ತು ತುಂಬ ದಿನ ಆದಮೇಲೆ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಅಂದರೆ ಏರ್ ಆಯಿಲ್ ಮತ್ತು ಶಾಂಪೂನ ನಾನು ಯಾವ ರೀತಿ ಮಾಡ್ತೀನಿ ಮತ್ತು ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ಅಂತ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಹೇರು ನೋಡ್ತಾ ಇರ್ಬೋದು. ನನ್ನ ಹೇರು ಕೂಡ ಅಷ್ಟೇ ತುಂಬಾ ಚಿಕ್ಕದಿದ್ದಿದ್ದು ಇವಾಗ ಇಷ್ಟು ಉದ್ದ ಬಂದಿದೆ. ನಿಮಗೂ ಅಷ್ಟೇ ಏರ್ ಚೆನ್ನಾಗಿ ಬೆಳಿಬೇಕು, 100% ರಿಸಲ್ಟ್ ಬೇಕು ಅಂತಂದರೆ ನಮ್ಮ ಏರ್ ಆಯಿಲ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಆಲ್ರೆಡಿ ನಮ್ಮ ಕಸ್ಟಮರ್ಸಿಗೆ 1 ಲೀಟ್ರ್ ಶಾಂಪು ಹಾಗೆಯೇ ಅರ್ಧ ಲೀಟ್ರ್ ಎಣ್ಣೆ, 1 ಲೀಟ್ರ್ ಎಣ್ಣೆ ಈ ಥರನೇ ತಗೋತಿದ್ದಾರೆ. ಅಷ್ಟು ಚೆನ್ನಾಗಿ ಅವ್ರುಗಳಿಗೆ ರಿಸಲ್ಟ್ ಕೊಟ್ಟಿದೆ. ನಾವು ಇದರಲ್ಲಿ ಸುಮಾರು ಒಂದು 72 ಐಟಮ್ನ ಹಾಕಿ ನಾವು ಈ ಒಂದು ಏರ್ ಆಯಿಲ್ನ ಪ್ರಿಪೇರ್ ಮಾಡೋದು. ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತೀವಿ. ಹಾಗೆ ನಾವು ಜಾಸ್ತಿ ಕುದಿಸೋದಿಲ್ಲ, ಸ್ವಲ್ಪ ಕುದಿಸ್ಬಿಟ್ಟು ಅದನ್ನು ನಾವು ಒಂದು 15 ದಿನ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ಅದನ್ನು ಸೋಸಿ ನಿಮ್ಗಳಿಗೆ ಕೊಡೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ರೇಟು ಕೂಡ ಅಷ್ಟೇ ನೀವು ತೊಗೊಳ್ಳೋ ಅಂಥ ರೇಟೇ ಇದೆ. ಹಾಗೆಯೇ ರಿಸಲ್ಟು ಕೂಡ ಅಷ್ಟೇ 100% ರಿಸಲ್ಟ್ ಇದೆ. ನಮ್ಮ ಶಾಂಪು ಅಂತೂ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತೊಗೋತಿದ್ದಾರೆ. ನಿಮಗೆ ಬೇಕು ಅಂತಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಹೊಸ್ದಾಗಿ ಯಾರಾದ್ರು ಚಾನಲ್ ನೋಡ್ತಾ ಇದ್ದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಈ ರೀತಿ ಪ್ರಾಡಕ್ಟ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ. ಅಂದರೆ ಎಲ್ಲವೂ ಕೂಡ ಹೋಮ್ ಮೇಡ್ ಪ್ರಾಡಕ್ಟ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯದು ಕೆಮಿಕಲ್ ಆಗಿರ್ಬೋದು ಅಥವಾ ಪ್ರಿಸರ್ವೇಟಿವ್ ಆಗಿರ್ಬೋದು ಯಾವುದು ಕೂಡ ನಾವು ಇದರಲ್ಲಿ ಸೇರಿಸಿಲ್ಲ. ಎಲ್ಲವೂ ಕೂಡ ಟೆಸ್ಟ್ ಆಗಿರುತ್ತೆ, ಹಾಗೆಯೇ ಸರ್ಟಿಫೈ ಆಗಿದೆ. ನೀವು ಯಾವುದೇ ಭಯ ಇಲ್ಲದೇ ನಮ್ಮ ಪ್ರಾಡಕ್ಟ್ನ ತೊಗೋಬೋದು. ಈ ರೀತಿ ಒಂದು ನಾವು ಏರ್ ಆಯಿಲ್ನ ಪ್ರಿಪೇರ್ ಮಾಡ್ತೀವಿ ನೋಡಿ. ಹಾಗೆಯೇ ಶಾಂಪೂನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತೀವಿ. ಅದರಲ್ಲೂ ಅಷ್ಟೇ ಯಾವುದೇ ರೀತಿಯಾದ ಕೆಮಿಕಲ್ ಇರೋದಿಲ್ಲ. ಈಗ ಮೊದಲು ಹಳೆ ಕಾಲದಲ್ಲೆಲ್ಲ ಸೀಗೆಕಾಯಿನೆಲ್ಲ ಚೆಚ್ಬಿಟ್ಟು ಸೀಗೆಕಾಯಿ ರೀತ ಅದೆಲ್ಲನೂ ಕೂಡ ಸೇರಿಸಿ ಒಂದು ಪೌಡರ್ ಥರ ಮಾಡಿ ಸೀಗೆಕಾಯಿ ಯೂಸ್ ಮಾಡ್ತಾಯಿದ್ರು. ಬಟ್ ನಾವು ಅದೇ ಐಟಮ್ಗಳನ್ನ ಯೂಸ್ ಮಾಡಿ ಶಾಂಪೂನ ಪ್ರಿಪೇರ್ ಮಾಡಿರೋದು ಅಷ್ಟೇ. ಶಾಂಪೂಲೇ 2 ಥರ ಶಾಂಪು ಸಿಗುತ್ತೆ. ಒಂದು ಹೈಬಿಸ್ಕಸ್ ಶಾಂಪು, ಅಂದರೆ ದಾಸವಾಳ ಹೂವನ್ನು ಜಾಸ್ತಿ ಉಪಯೋಗಿಸಿ ಮಾಡಿರೋಂಥ ಶಾಂಪು. ಆಮೇಲೆ ಸೀಗೆಕಾಯಿ ಶಾಂಪು, 2 ಥರ ಸಿಗುತ್ತೆ. 2 ಕೂಡ ಅಷ್ಟೇ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಕಸ್ಟಮರ್ಸ್ದು ರಿವ್ಯೂನ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಎಲ್ಲ ಕಸ್ಟಮರ್ಸ್ದು ನಮ್ಮದು ವೆಯ್ಟ್ ಲಾಸ್ ಪೌಡರ್ ಯೂಸ್ ಮಾಡಿರ್ಬೋದು, ವ್ಯಾಕ್ಸ್ ಪೌಡರ್ ಯೂಸ್ ಮಾಡಿರೋದು ರಿಸಲ್ಟು, ಹಾಗೆ ನಮ್ಮ ಕ್ರೀಮ್ ಯೂಸ್ ಮಾಡಿರೋ ರಿಸಲ್ಟು, ಶಾಂಪು ಮತ್ತು ಏರ್ ಆಯಿಲ್ ಯೂಸ್ ಮಾಡಿರೋ ರಿಸಲ್ಟು ಪ್ರತಿಯೊಂದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಹಾಗೆಯೇ ಯಾರಾದರೂ ಮನೆ ಹತ್ರ ಸೇಲ್ ಮಾಡ್ತೀವಿ ಅಂತ ಅನ್ನೋರು ಕೂಡ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿ ತೊಗೋತಿದ್ದಾರೆ. ನಿಮಗೂ ಏನಾದರೂ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಅಂದರೆ ಹೋಲ್ಸೇಲಿಗೆ ತೊಗೊಂಡು ಸೇಲ್ ಮಾಡ್ತಿರೋ ರಿಸಲ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅವರು ಕೂಡ ಮತ್ತೆ ರಿಪೀಟ್ ಕೂಡ ತೊಗೊಂಡು ಸೇಲ್ ಮಾಡ್ತಾಯಿದ್ದಾರೆ. ಅಂದರೆ ಬಿಸ್ನೆಸ್ಸು ಅವ್ರಿಗೂ ಕೂಡ ಚೆನ್ನಾಗಿ ಆಗ್ತಾಯಿದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಮನೇಲೇ ಕೂತ್ಕೊಂಡು ನಾವು ಸೇಲ್ ಮಾಡ್ತೀವಿ ಅನ್ನೋರಿದ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರ ನಾವೇ ಓನ್ ಯೂಸ್ಗೆ ನಾವು ತೊಗೋತೀವಿ ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಶಾಂಪೂನು ಕೂಡ ಅಷ್ಟೇ ನೀವು ಆರಾಮಾಗಿ ತೊಗೊಂಡು ನಮ್ಮ ಹತ್ರ ಸೇಲ್ ಮಾಡ್ಬೋದು. ನಾವು ಬಲ್ಕಲ್ಲಿ ಕೊಡ್ತೀವಿ ನಿಮಗೆ 1 ಲೀಟ್ರ್, 2 ಲೀಟ್ರು, 5 ಲೀಟ್ರು ಈ ಥರ. ನೀವು ನಿಮ್ಮದೇ ಆದಂಥ ಒಂದು ಬಾಟ್ಲುಗಳನ್ನ ತೊಗೊಂಡು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಪ್ರೈಸ್ನ ಇಟ್ಕೊಂಡು ಸೇಲ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ. ಹಾಗೆಯೇ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಬೇಕು ಅಂತ ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ಸಾನ ಕಿಶೋರ್ ಲಾಗ್ಸ್ ಅಂತಲೇ ಪೇಜ್ ಇದೆ, ಆದಷ್ಟು ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಒಂದು ಬ್ರ್ಯಾಂಡ್ ನೇಮ್ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಇವಾಗ ಅದು ಕೂಡ ರೆಡಿಯಾಗಿದೆ. ನಾವು ಸ್ವಲ್ಪ ಬಿಸ್ನೆಸ್ ಗ್ರೋತ್ ಆಗಲಿ ಅಂತೇಳಿ ಅದನ್ನು ಸ್ವಲ್ಪ ಹಂಗೆ ಓರ್ಡಲ್ಲಿ ಇಟ್ಟಿದ್ವಿ. ಇವಾಗ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರೋದ್ರಿಂದ, ಹಾಗೆ ಎಲ್ಲರೂ ಕೂಡ ಕೇಳ್ತಾಯಿದ್ರು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಹಾಗೆಯೇ ಇದು ಯಾವ್ದು ಪ್ರಾಡಕ್ಟ್, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಆಮೇಲೆ ಈ ಸೋಪ್ ಯಾವುದು, ಯಾಕಂದರೆ ನಾವು ಮಾಡೋದು 3 ಥರ ಸೋಪು, ಅದರಿಂದ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ಕೇಳ್ತಾಯಿದ್ರು. ಇವಾಗ ಎಲ್ಲವೂ ಕೂಡ ನಿಮಗೆ ಸೋಪ್ ಬಾಕ್ಸಲ್ಲೇ ಮೆನ್ಷನ್ ಆಗಿರುತ್ತೆ. ಹಾಗೆಯೇ ಕ್ರೀಮು ಅಷ್ಟೇ, ನೈಟ್ ಕ್ರೀಮ್ ಯಾವುದು, ಡೇ ಕ್ರೀಮ್ ಯಾವುದು ಅಂತ ಕೇಳ್ತಾಯಿದ್ರಿ, ಕೂಡ ಅಷ್ಟೇ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಹಾಗೆಯೇ ಇದ್ರ ಜೊತೆಗೆ ಇನ್ನೂ 2 ಪ್ರಾಡಕ್ಟ್ನ ನಾವು ಲಾಂಚ್ ಮಾಡಿದ್ದೀವಿ. ಅದನ್ನು ನಾನು ಇವಾಗ ಇನ್ನೂ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಇಲ್ಲಾಂದರೆ ಇವತ್ತು ಸಂಜೆ, ಇಲ್ಲಾಂದರೆ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ಆವಾಗ ಇನ್ನೂ 2 ಪ್ರಾಡಕ್ಟ್ನ ಲಾಂಚ್ ಮಾಡ್ತೀನಿ. ಅದ್ರ ಜೊತೆಗೆ ಕಸ್ಟಮರ್ಸ್ ರಿವ್ಯೂ ಕೂಡ ಶೇರ್ ಮಾಡ್ತೀನಿ. ಆದಷ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರಲಿ, ಒಂದು ಪಿಗ್ಮೆಂಟೇಷನ್ ಇರಲಿ, ಯಾವುದೇ ಒಂದು ಪಿಂಪಲ್ಸ್ ಪ್ರಾಬ್ಲಮ್ ಇರಲಿ, ಅಥವಾ ಏರ್ ಲಾಸ್ ಆಗ್ತಾ ಇರಲಿ, ಅಥವಾ ಏರ್ ಗ್ರೋತೇ ಆಗ್ತಾಯಿಲ್ಲ ಅಂತ ಅನ್ನೋರು ಏನೇ ಇದ್ದರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ನಮ್ಮ ಹತ್ರ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಪ್ರಾಡಕ್ಟಿಂದ ಅಂತೂ ಯಾವುದೇ ರೀತಿಯಾದ ಭಯ ಇಲ್ಲ. ಎಲ್ಲರೂ ಕೂಡ ಯೂಸ್ ಮಾಡ್ಬೋದು, ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಏಕೆಂದರೆ ಸೀಗೆಕಾಯಿ ಶಾಂಪೂನಂತೂ ಚಿಕ್ಕ ಮಕ್ಕಳಿಂದನೂ ಕೂಡ ಯೂಸ್ ಮಾಡ್ತಾಯಿದ್ದಾರೆ ನಮ್ಮ ಕಸ್ಟಮರ್ಸು. ತುಂಬ ಚೆನ್ನಾಗಿ ಮಕ್ಕಳಿಗೂ ಕೂಡ ವರ್ಕ್ ಆಗಿದೆ. ಹಾಗೆಯೇ ನಮ್ಮ ಹೇರ್ ಆಯಿಲಿಂದ ವೈಟ್ ಹೇರ್ಸ್ ಇದ್ದಿದ್ದು ಕೆಂಚು ಹೇರ್, ಅಂದರೆ ಒಂದು ಸ್ವಲ್ಪ ಕೆಂಚು ಕಲರ್ ಆಗಿದೆ ಅಂತ ಅವರೇ ರಿವ್ಯೂ ಕೊಟ್ಟಿದ್ದಾರೆ. ಏನಕ್ಕೆ ಫುಲ್ ವೈಟ್ ಇದ್ದಿದ್ದು ಕೂಡ ಕೆಂಚಗಾಗ್ತಾ ಬರ್ತಾಯಿದೆ ಅಂತ. ಅಷ್ಟು ಚೆನ್ನಾಗಿದೆ ಏರ್ ಆಯಿಲಿಂದ. ಏರ್ ಡೈ ಕೂಡ ಅಷ್ಟೇ, ಏರ್ ಡೈ ಇಂದನೂ ಕೂಡ ಕೂದಲು ಚೆನ್ನಾಗಾಗಿದೆ. ಕೆಮಿಕಲ್ ಯೂಸ್ ಮಾಡಿರೋಂಥ ಏರ್ ಡೈಯಿಂದ ನಿಮಗೆ ತಕ್ಷಣವೇ ಕಲರ್ ಬರ್ಬೋದು, ಬಟ್ ಅದರಿಂದ ಸೈಡ್ ಎಫೆಕ್ಟೇ ಜಾಸ್ತಿ. ನಮ್ಮದ್ರಲ್ಲಿ ಒಂದು 3 ಸತಿಗೆ ಕಲರ್ ಬರುತ್ತೆ, ಬಟ್ ಯಾವುದೇ ರೀತಿಯಾದ ಅದರಲ್ಲಿ ಕೆಮಿಕಲ್ ಇಲ್ಲ.
ಕೂದಲು ಅಂತೂ ತುಂಬಾ ಚೆನ್ನಾಗಾಗಿದೆ. ಕಸ್ಟಮರ್ಸ್ಗೆ ತುಂಬ ಚೆನ್ನಾಗಿ ಇಷ್ಟ ಆಗಿ ಮತ್ತೆ ತೊಗೋತಿದ್ದಾರೆ. ನಿಮಗೂ ಕೂಡ ಬೇಕು ಅಂತಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನೀವು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೀಗೆಕಾಯಿ ಶಾಂಪು ಮತ್ತು ಹೈಬಿಸ್ಕಸ್ ಶಾಂಪು 2 ಥರ ಶಾಂಪು ನಮ್ಮ ಹತ್ರ ರೆಡಿ ಇದೆ. ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ನೆಕ್ಸ್ಟು ವೀಡಿಯೋದಲ್ಲಿ ನಾನು ರಿವ್ಯೂ ಮತ್ತು ಇನ್ನೂ 2 ಪ್ರಾಡಕ್ಟ್ ಲಾಂಚ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಶೇರ್ ಮಾಡ್ಕೊಡ್ತೀನಿ. ಇನ್ನೂ ಕೂಡ ಕೆಲವೊಂದು ಪ್ರಾಡಕ್ಟ್ನ ಹೊಸ್ದಾಗಿ ಮಾಡ್ತಾಯಿದ್ದೀವಿ. ನಿಮ್ಮ ಸಪೋರ್ಟ್ ಇದೇ ಥರನೇ ಯಾವಾಗಲೂ ಇರಲಿ. ಹಾಗೆಯೇ ಟ್ಯಾನ್ ರಿಮೂವರ್ ಸೋಪು ಹಾಗೆಯೇ ವೈಟನಿಂಗ್ ಸೋಪು 2 ಕೂಡ ರೆಡಿ ಮಾಡಿಸ್ತಾಯಿದ್ದೀವಿ. 2 ಕೂಡ ಆಲ್ರೆಡಿ ರೆಡಿ ಇದೆ. ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಹಾಗೆಯೇ 24 ಕ್ಯಾರೆಟ್ ಗೋಲ್ಡ್ ಸಿರಮಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಇವಾಗ ಸ್ವಲ್ಪ ಕಾಸ್ಟ್ಲಿ ದುಡ್ಡನ್ನ ಕೊಟ್ಟು ಸಿರಮ್ ತೊಗೋತಿದ್ದವರೆಲ್ಲರೂ ಕೂಡ ಬಿಟ್ಟು ನಮ್ಮ ಸಿರಮ್ನ ತೊಗೋತಾ ಇದ್ದಾರೆ. ಅಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ಕಾಸ್ಟು ಕೂಡ ಅಷ್ಟೇ ರೀಸನಬಲ್ ಆಗಿದೆ. ಹಾಗೆಯೇ ರಿಸಲ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ಹೋಮ್ ಮೇಡು ಕೂಡ ಆಗಿದೆ. ಯಾವುದೇ ರೀತಿಯಾದ ಇದರಲ್ಲಿ ಕೆಮಿಕಲ್ ಇರೋದಿಲ್ಲ. ಅದ್ರ ಜೊತೆಗೆ ಕಾಸ್ಟು ಕೂಡ ಕಮ್ಮಿ ಇದೆ. ಹಾಗೆಯೇ ಕ್ವಾಂಟಿಟಿನೂ ಕೂಡ ಅಷ್ಟೇ ಕಾಸ್ಟಿಗೆ ತಕ್ಕನಾಗಿದೆ. ತುಂಬ ಚೆನ್ನಾಗಿ ವರ್ಕು ಕೂಡ ಆಗಿದೆ. ಇಷ್ಟನ್ನು ಹೇಳಿ ಈ ಒಂದು ವಿಡಿಯೋದಲ್ಲಿ ಸಿಂಪಲಾಗಿ ಒಂದು ಫ್ರೀ ಮಾಡಿಕೊಂಡು ಒಂದು ವಿಡಿಯೋನ ಮಾಡಿದ್ದೀನಿ. ಆದಷ್ಟು ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ನನಗೆ ಆದಷ್ಟು ಕಾಂಟ್ಯಾಕ್ಟ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಾನು ರಿಪ್ಲೈ ಮಾಡ್ತೀನಿ. ಬ್ಯುಸಿ ಇದ್ದರೆ ಮಾತ್ರ ನಾನು ರಿಪ್ಲೈ ಮಾಡಲ್ಲ. ಬಟ್ ನಾನು ನೈಟು ಮಲ್ಗೋಕ್ಕಿಂತ ಮುಂಚೆ ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ ಎಲ್ಲರಿಗೂ ರಿಪ್ಲೈ ಮಾಡಿಬಿಟ್ಟೇ ಮಲ್ಕೊಳ್ಳೋದು. ಅದರಿಂದ ನೀವು ರಿಪ್ಲೈ ಮಾಡಿದ ತಕ್ಷಣ ರಿಪ್ಲೈ ಬಂದಿಲ್ಲ ಅಂದರೆ ಏನೂ ಅಂದ್ಕೋಬೇಡಿ. ಸಂಜೆ ನೈಟ್ವರೆಗೂ ಕೂಡ ನೀವು ವೆಯ್ಟ್ ಮಾಡಿ. ನಾನು ನೈಟ್ ರಿಪ್ಲೈ ಮಾಡಿಬಿಟ್ಟೇ ಮಲ್ಕೊಳ್ಳೋದು. ಏಕೆಂದರೆ ಬೆಳಗ್ಗೆ ಟೈಮ್ ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತಂದರೆ ನಾನು ಮಾಡಿರಲ್ಲ ಅಷ್ಟೇ. ಶಾಂಪು ಕೂಡ ತುಂಬ ಚೆನ್ನಾಗಿದೆ. ಸಿರಮ್ ಆಗಿರ್ಬೋದು, ಹಾಗೆಯೇ ನೈಟ್ ಕ್ರೀಮ್ ಆಗಿರ್ಬೋದು, ಡೇ ಕ್ರೀಮ್ ಆಗಿರ್ಬೋದು, ಹಾಗೆಯೇ ಏರ್ ಆಯಿಲ್ ಆಗಿರ್ಬೋದು, ಆಮೇಲೆ ವೈಟನಿಂಗ್ ಸೋಪು, ಆಮೇಲೆ ಟ್ಯಾನ್ ಸೋಪು, ಹಾಗೆಯೇ ನೆಕ್ಸ್ಟು ಅವರಮ್ ಸೋಪ್ ಅಂತೂ ಎಲ್ಲರಿಗೂ ಕೂಡ ಗೊತ್ತಿದೆ. ನೀಮ್ ಸೋಪು, ಈ ರೀತಿ ಎಲ್ಲ ಥರ ಸೋಪ್ ಅವೈಲೇಬಲ್ ಇದೆ. ಲಿಪ್ ಬಾಮು ಕೂಡ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಪ್ರತಿಯೊಂದು ಪ್ರಾಡಕ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ ಇತ್ತು, ಏನೇ ಒಂದು ಆಗಿದೆ ಅಂತಂದರೂ ಕೂಡ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮಗೆ ಅದನ್ನು ಸೊಲ್ಯೂಷನ್ ಅಂತ ಏನಾದರೂ ಒಂದು ಕೊಡ್ತೀವಿ. ನನ್ನ ಮಗಳು ಸ್ವಲ್ಪ ಸೌಂಡ್ ಮಾಡ್ತಾಯಿದ್ದಾಳೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ. ಪ್ಲೀಸ್ ಏನು ಅಂದ್ಕೋಬೇಡಿ. ಆದಷ್ಟು ಸಪೋರ್ಟ್ ಮಾಡಿ. ಏರ್ ಆಯಿಲು ಕೂಡ ಅಷ್ಟೇ ನಿಮಗೆ ರೀಸನಬಲ್ ರೇಟಲ್ಲಿ ಸಿಗುತ್ತೆ. ಶಾಂಪು ಕೂಡ ಅಷ್ಟೇ. ಶಾಂಪೂನ ಬೇಕಾದರೆ ನೀವು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತೀವಂದ್ರೂ ಕೂಡ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಅಂದರೆ ನೀವು ಯೂಸ್ ಮಾಡೋ ಅಂಥ ಶಾಂಪುಗೆ ಸ್ವಲ್ಪ ನಮ್ಮ ಶಾಂಪೂನ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ಅದರಿಂದನೂ ಕೂಡ ನಿಮ್ಗೆ ರಿಸಲ್ಟ್ ಬರುತ್ತೆ. ಅಂದರೆ ನೀವು ಯೂಸ್ ಮಾಡೋಂಥ ಶಾಂಪೂಲಿ ಜಾಸ್ತಿ ಕೆಮಿಕಲ್ ಇರಬಾರ್ದು. ನೋಡಿಕೊಂಡು ನೀವು ತೊಗೋಬೇಕಷ್ಟೇ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಎಣ್ಣೆ ಹಾಕಿದಾಗ ನೀವು ತಲೆಗೆ ಎಣ್ಣೆ ಅಪ್ಲೈ ಮಾಡಿದಾಗ ನಮ್ಮ ಶಾಂಪೂಯಿಂದ ನೊರೆ ಕಮ್ಮಿ ಬರುತ್ತೆ ಅನ್ನೋದೊಂದು ರೀಸನಿಂದ ಅಷ್ಟೇ. ಏಕೆಂದರೆ ಎಣ್ಣೆ ಹಾಕಿದಾಗ ಶಾಂಪೂಯಿಂದ ನೊರೆ ಏನಕ್ಕೆ ಕಮ್ಮಿ ಬರುತ್ತೆ ಅಂದರೆ, ನಾವು ಯಾವುದೇ ರೀತಿಯಾದ ಕೆಮಿಕಲ್ ಹಾಕೋದಿಲ್ಲ ಜಾಸ್ತಿ ನೊರೆ ಬರೋ ಥರ. ಅದರಿಂದ ನೀವು ಎಣ್ಣೆ ಹಾಕ್ತಿದ್ದಾಗ ಶಾಂಪೂ ಅಪ್ಲೈ ಮಾಡಿದ್ರೆ ಪಕ್ಕ ನೊರೆ ಬರುತ್ತೆ. ಎಣ್ಣೆ ಹಾಕಿದಾಗ ಒಂದು ಸ್ವಲ್ಪ ನೊರೆ ಕಮ್ಮಿ ಅನಿಸುತ್ತೆ. ಆವಾಗ ನೀವು ಯೂಸ್ ಮಾಡೋಂಥ ಶಾಂಪೂಲಿ ಕೆಮಿಕಲ್ ಕಮ್ಮಿ ಇರೋಂಥ ಶಾಂಪೂನ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಎಣ್ಣೆ ಅಪ್ಲೈ ಮಾಡಿದಾಗ ಮಾತ್ರ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಸಿರಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ರೀತಿ ಪ್ರಾಡಕ್ಟ್ಗಳು ನಮ್ಮ ಹತ್ರ ಸಿಗುತ್ತೆ. ಬೇಕು ಅಂತ ನಾವು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಹಾಗೆಯೇ ಏರ್ ಆಯಿಲಲ್ಲಿ ಯಾವ್ಯಾವ ರೀತಿ ಒಂದು ಪದಾರ್ಥನ ಯೂಸ್ ಮಾಡ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀವಿ. ನೋಡಿ, ಎಷ್ಟು ಪದಾರ್ಥನ ನಾವು ಏರ್ ಆಯಿಲಲ್ಲಿ ಯೂಸ್ ಮಾಡೋದು. ಈ ರೀತಿ ಒಂದು ಪದಾರ್ಥಗಳನ್ನ ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರ ಸೊಪ್ಪುಗಳಾಗಿರ್ಬೋದು, ಹಾಗೆಯೇ ಕೆಲವೊಂದು ಹರ್ಬ್ಸ್ಗಳಾಗಿರ್ಬೋದು, ಹಾಗೆಯೇ ಆಯಿಲಲ್ಲೂ ಅಷ್ಟೇ ನಾವು ಒಂದು 5-6 ಥರ ಆಯಿಲ್ಗಳನ್ನ ಯೂಸ್ ಮಾಡ್ತೀವಿ. ಈ ರೀತಿ ಒಂದು ಪದಾರ್ಥಗಳನ್ನ ಹಾಕಿ ನಾವು ಚೆನ್ನಾಗಿ ಕುದಿಸಿ ಆಮೇಲೆ ಅದನ್ನು ಸ್ವಲ್ಪ ಒಂದು 15 ದಿನ ಅಷ್ಟು ನಾವು ಬಿಸಿಲಲ್ಲಿಟ್ಟು ಆಮೇಲೆ ನಾವು ಸೇಲ್ಗೆ ಅಂತ ಹಾಕೋದು. ಬೀಟ್ರೂಟ್, ಕ್ಯಾರೆಟ್ ಅಂತೂ ತುಂಬಾ ಒಳ್ಳೇದಲ್ವ ಹೆಲ್ತ್ಗೆ. ಅದನ್ನು ಕೂಡ ನೀವು ಒಂದು ಆಯಿಲಲ್ಲಿ ಯೂಸ್ ಮಾಡ್ತೀವಿ. ಬೀಟ್ರೂಟಿಂದ ಹೇರ್ ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಹಾಗೆಯೇ ರೋಸ್ ಪೆಟಲ್ಸ್ ಆಗಿರ್ಬೋದು, ಹಾಗೆಯೇ ರೋಸ್ ಮೇರಿ, ಹಾಗೆಯೇ ಶೀಗಾಕಾಯಿ, ಈ ರೀತಿ ಕಲಂಜಿ ಸೀಡ್ಸು, ಸುಮಾರು ಥರ ಐಟಮ್ಸ್ಗಳನ್ನ ನಾವು ಈ ಒಂದು ಆಯಿಲಲ್ಲಿ ಯೂಸ್ ಮಾಡಿದ್ದೀವಿ. ಇನ್ನೂ ಫುಲ್ ಡೀಟೇಲಾಗಿ ಏನಾದ್ರು ಬೇಕು ಅಂತಂದರೆ ಕಮೆಂಟ್ಸ್ ಹಾಕಿ, ನಾನು ಇನ್ನೂ ಒಂದು ವೀಡಿಯೋನ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ರೀತಿ ಮಾಡಿ ನಾವು ಈ ಒಂದು ಏರ್ ಆಯಿಲ್ನ ಪ್ರಿಪೇರ್ ಮಾಡಿರೋದು. ಈ ಏರ್ ಆಯಿಲಿಂದ ತುಂಬ ಚೆನ್ನಾಗಿ ಏರ್ ಗ್ರೋತ್ ಕೂಡ ಆಗಿದೆ. ಹಾಗೆಯೇ ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಶೈನ್ ಕೂಡ ಬರುತ್ತೆ. ಏರು ಸ್ಮೂತ್ ಕೂಡ ಆಗುತ್ತೆ. ಈ ರೀತಿ 2 hours ನಾವು ಬಾಯ್ಲ್ನ ಮಾಡಿ ಆಮೇಲೆ ಅದನ್ನು ಸೋಸ್ಬಿಟ್ಟು ಒಂದು 15 ದಿನ ಬಿಸಿಲಲ್ಲಿ ಇಟ್ಟು ಆಮೇಲೆ ನಾವು ಪ್ಯಾಕಿಂಗ್ ಮಾಡೋದು. ಈ ರೀತಿ ಪ್ರಿಪೇರ್ ಮಾಡ್ತೀವಿ. ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ. ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲಿ, ಸ್ಕಿನ್ ರಿಲೇಟೆಡ್ ಆಗಿರ್ಬೋದು, ಏರ್ ರಿಲೇಟೆಡ್ ಆಗಿರ್ಬೋದು, ಅಥವಾ ತುಂಬ ದಪ್ಪ ಇದ್ದೀವಿ ಸಣ್ಣ ಆಗಬೇಕು ಅಂತ ಅನ್ನೋದಾಗಿರ್ಬೋದು, ಅಥವಾ ಸಣ್ಣ ಇದ್ದೀವಿ ದಪ್ಪ ಆಗಬೇಕು ಅಂತ ಅನ್ನೋದಾಗಿರ್ಬೋದು, ಯಾವುದೇ ಇದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ. ಈ ರೀತಿ ಒಂದು ವಿಡಿಯೋನ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆದರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ. ರೆಕಾರ್ಡ್ ಮಾಡುವಾಗ ನನ್ನ ಮಗಳು ಡಿಸ್ಟರ್ಬ್ ಮಾಡಿದ್ದಾಳೆ. ಪ್ಲೀಸ್ ಏನು ಕೂಡ ಅಂದ್ಕೋಬೇಡಿ ಅಂತೇಳಿ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.